ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಅಂಗಳಕ್ಕೆ ನಾಯಕತ್ವದ ಚೆಂಡು ಮತ್ತೆ ಬಂದು ಬಿದ್ದಿದೆ. ಪವರ್ ಶೇರ್ ವಾರ್, ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಸುಮಾರು ಟೈಮ್ ಆಯಿತು. ಡಿ.ಕೆ. ಶಿವಕುಮಾರ್ರಿಂದ ರಿವರ್ಸ್ ಗೇಮ್ ಶುರುವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಐವರ ನಡುವಿನ ಗುಟ್ಟಿನ ವ್ಯಾಪಾರ ಈ ಅಧಿಕಾರ ಹಂಚಿಕೆ ವಿಚಾರ. ನಾನು ಈ ಗೋಡೆ ಬಿಟ್ಟು ದಾಟ್ಸಲ್ಲ ಆ ಮಾತನ್ನ ಅಂತ ಹೇಳ್ತಾ ಇದ್ರು. ಬಟ್ ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಮಾತಾಡ್ತಾ ಇರುವಂತಹ ರೀತಿಯಲ್ಲಿ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ. ಶೀಘ್ರದಲ್ಲಿ ಗುಟ್ಟು ರಟ್ಟ ಆಗತ್ತೆ, ವೆಯ್ಟ್ ಅಂಡ್ ಸಿ ಅನ್ನೋ ರೀತಿಯಲ್ಲಿ ಸುಳಿವು ಕೊಡ್ತಾ ಇದ್ದಾರೆ. ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ ಇಲ್ಲಿ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ಗುಟ್ಟಾಗೇನು ನಾವು ಮಾತಾಡಿಲ್ಲ ಅಂತಾರೆ. ಎಷ್ಟು ದಿನ ಹೇಳ್ತಾ ಇದ್ದಿದ್ದೇನು, ರಹಸ್ಯ ಮಾತುಕತೆ ಅಂತ. ಬಟ್ ಈಗ ಗುಟ್ಟಾಗಿ ಉಳಿದಿಲ್ಲ ಅಂತಾರೆ. ವೇದ ಅಂತ ಅವಾಗೆಲ್ಲ ವೇದ ಅಂತ ಟೈಮ್ ಬಂದಾಗ ಸಿದ್ದರಾಮಯ್ಯನೇ ಹೇಳ್ತಾರೆ ಅಂತ ಹೇಳಿರೋದು. ಕದ್ದು ಮುಚ್ಚಿ ಏನೂ ಮಾತಾಡಿಲ್ಲ ಅಂತ ತಿರುಗುಬಾಣ. ಸಿದ್ದರಾಮಯ್ಯ ಅಂಗಳಕ್ಕೆ ಚೆಂಡೆಸ್ತು, ಉತ್ತರ ನೀವೇ ಕೊಟ್ಕೊಳ್ಳಿ. ಇಷ್ಟು ದಿನ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು ಎಲ್ಲರೂ, ಈಗ ನೀವೇ ಉತ್ತರ ಕೊಟ್ಕೊಳ್ಳಿ ಅಂತ ಅವ್ರ ಕಡೆಗೆ ಹಾಕಿದ್ದಾರೆ. ಖರ್ಗೆ CM DKಶಿ ನಡುವೆ ಮಾತುಕತೆ ಆಗಿದೆಯಾ? ಹಾಗಾದರೆ ಆಗಿರುತ್ತೆ. ಸಿದ್ದರಾಮಯ್ಯನವ್ರು ಮೌನ ಮುರಿತಾರೆ. ಅದೇ ಆ ಸಂದರ್ಭ ಬಂದರೆ, ರಾಜೀನಾಮೆ ಕೊಡೋ ಸಂದರ್ಭ ಬಂದರೆ ಅವ್ರು ಅದಕ್ಕೆ ಉತ್ತರವನ್ನು ಕೊಟ್ಟೇ ರಾಜೀನಾಮೆ ಕೊಡಬೇಕು. ಯಾಕೆ ಈ ರಾಜೀನಾಮೆ ಅಂತಕ್ಕಂಥದ್ದನ್ನು ರಾಜ್ಯದ ಜನತೆಗೆ ಹೇಳ್ದೇನೆ ಸಿದ್ದರಾಮಯ್ಯನವ್ರು ಏಕಾಏಕಿ ರಾಜೀನಾಮೆ ಕೊಡೋಕ್ಕೆ ಬರಲ್ಲ. ಆ ದಿನ ಹತ್ತಿರವಾಗಿದೆ ಅನ್ನೋ ಮೆಸೇಜ್ ಇರಬಹುದು ಡಿ.ಕೆ. ಶಿವಕುಮಾರ್ ಅವರದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ನನ್ನನ್ನು ಪತ್ರಕರ್ತರು ಕೇಳಿ ಉತ್ತರವನ್ನು ಸಾಕಾಗಿದೆ. ನಾನು ಈ ಉತ್ತರವನ್ನೂ ಕೊಟ್ಟಾಗಿದೆ. ಇನ್ನು ಮುಂದಕ್ಕೆ ಏನಿದ್ರು ನಿಮಗೆ ಬಿಟ್ಟಿದ್ದು. ಆದಷ್ಟು ಬೇಗ ಉತ್ತರ ನೀವು ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಅಂಗಳಕ್ಕೆ ಚೆಂಡನ್ನು ಬಿಸಾಕಿದ್ರಾ, ರಿವರ್ಸ್ ಗೇಮ್ ಶುರು ಮಾಡಿದ್ರ ಅಂತ? ಅರವಿಂದ್, ಸಹಜವಾಗಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಡೇ ಒಂದಿನ ಕೊಡಿದ್ರೆ ಈ ಕುರ್ಚಿ ಗಲಾಟೆ ಬಂದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಹೈಕಮಾಂಡ್ ಏನೇ ನಿಲುವನ್ನ ತೆಗೆದುಕೊಂಡ್ರು ನಾನು ಬದ್ಧ ಅನ್ನುವಂತ ಮಾತುಗಳನ್ನೇ ಹೇಳ್ಕೊಂಡು ಬರುವ ಮೂಲಕ ಡಿ.ಕೆ. ಶಿವಕುಮಾರ್ಗೆ ತಿರುಗಟ್ಟನ್ನು ಕೊಡುವಂತ ಟಾಂಗ್ ಕೊಡುವಂತ ಪ್ರಯತ್ನವನ್ನ ಮಾಡ್ತಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ರಿವರ್ಸ್ ಆಗಿ ಆ ಒಂದು ಪ್ರಕ್ರಿಯೆಯನ್ನ ಮಾಡುವಂತ ವಿಚಾರವನ್ನ ಹೇಳ್ತಿದ್ದಾರೆ. ಅನೇಕ ಬಾರಿ, ಇತ್ತೀಚೆಗೆ ಒಂದು 3-4 ಬಾರಿ ಡಿ.ಕೆ. ಶಿವಕುಮಾರ್ ಅವರು ನಾವೇನು ಗುಟ್ಟಾಗಿ ಮಾತನಾಡಲಿಲ್ಲ, ಸಿದ್ದರಾಮಯ್ಯ ನಾನು ಹೈಕಮಾಂಡ್ ನಾಯಕರು ಕೂತು ಮಾತನಾಡಿರುವಂತದ್ದು ಅದು ಶೀಘ್ರವೇ ಬಹಿರಂಗ ಆಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ನಿನ್ನೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇದೇ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮತ್ತೆ ಸಿದ್ದರಾಮಯ್ಯನವರು ಎದುರುಗಡೆ ಕೂತ್ಕೊಂಡು ಇವೆಲ್ಲವೂ ಕೂಡ ಚರ್ಚೆಯನ್ನ ಮಾಡಿರುವಂತದ್ದು. ಆ ಸಿದ್ದರಾಮಯ್ಯನವರೇ ಕಾಲ ಬಂದಂತ ಸಂದರ್ಭದಲ್ಲಿ ಇದನ್ನ ಬಹಿರಂಗ ಪಡಿಸ್ತಾರೆ ಅನ್ನುವ ಮೂಲಕ ಸಿದ್ದರಾಮಯ್ಯನವರ ಅಂಗಳಕ್ಕೆ ಚೆಂಡನ್ನ ಎಸ್ತಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಹೇಳೋ ಪ್ರಕಾರ ಹೈಕಮಾಂಡ್, ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಈ ಒಪ್ಪಂದ ಆಗಿದೆಯಾ ಅನ್ನುವಂತ ಅನುಮಾನಗಳು ಈಗ ಪ್ರಾರಂಭ ಆಗಿದ್ದಾವೆ. ಈಗ ಸಿದ್ದರಾಮಯ್ಯನವರು ಯಾವ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ನಾನು ಈಗಾಗಲೇ ಹೇಳಿದಾಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಏನೇ ನಿಲುವನ್ನು ತೆಗೆದುಕೊಂಡ್ರು ನಾನು ಬದ್ಧ, ಹೈಕಮಾಂಡ್ ಹೇಳಿದಂತೆ ನಾನು ಕೇಳಬೇಕು, ಡಿ.ಕೆ. ಶಿವಕುಮಾರ್ ಅವರು ಕೇಳಬೇಕು ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರನ್ನೇ ಎಲ್ಲವನ್ನ ಹೇಳ್ತಾರೆ ಅನ್ನುವ ಮೂಲಕ ಸಿದ್ದರಾಮಯ್ಯನವರ ಹೆಗಲಿಗೆ ಈ ಒಂದು ವಿಚಾರವನ್ನ ಹಾಕಿದ್ದಾರೆ. ಈಗ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಜೊತೆಗೆ ಹೈಕಮಾಂಡ್ ಕೂಡ ಮೌನ ಮುರಿತ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ.